ಹಾಯ್ ಎವ್ರಿವಾನ್, ಗುಡ್ ಮಾರ್ನಿಂಗ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ನಮ್ಮತ್ತೆ ಇಬ್ಬರು ಸೇರಿ ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಫುಲ್ ನಾನು ಮಾಡ್ತೀನಿ, ನಮ್ಮತ್ತೆ ಅಡುಗೆ ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ರೆ ನಾನು ನೀಟಾಗಿ ಎಲ್ಲ ಫೋಟೋಸ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಫೋಟೋಸು, ಐಡಲ್ಸು ನೀಟಾಗಿ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಒಂಥರ ಇಬ್ಬರು ಸೇರಿ ಪೂಜೆ ಮಾಡಿದರೆ. ನಾನು ನಮ್ಮತ್ತೆ ಪೂಜೆ ಮಾಡ್ತಾ ಇದ್ದೀವಿ. ಇಲ್ಲಿ ಶೆಲ್ಫ್ ಮೇಲೆ ಸ್ವಲ್ಪ ಧೂಳೆಲ್ಲ ಇತ್ತು, ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ನಮ್ಮನೆ ದೇವರು ಬಂದು ನಂಜುಂಡೇಶ್ವರ ಸ್ವಾಮಿ. ಅದಕ್ಕೆ ನೀಟಾಗಿ ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ. ನಮ್ಮ ಮನೇಲಿ ಜಾಸ್ತಿ ದೇವ್ರ ಫೋಟೋ ಇಟ್ಟಿಲ್ಲ ನಾನು, ಬರೀ ನಂಜುಂಡೇಶ್ವರ ಮತ್ತು ಶಿವ, ಪಾರ್ವತಿ, ಗಣೇಶ. ನೆಕ್ಸ್ಟ್ ನಾನು ಪುಟ್ಟ ಕೃಷ್ಣಗೆ ಕುಂಕುಮ ಇಡ್ತಾ ಇದ್ದೀನಿ. ಆ ಕೃಷ್ಣ ಬಂದು ನಮ್ಮ ಅಣ್ಣ ನನಗೆ ಗಿಫ್ಟ್ ಮಾಡಿದ್ರು. ಈ ಫೋಟೋದಲ್ಲಿ ಗಣೇಶ, ಸರಸ್ವತಿ, ಲಕ್ಷ್ಮಿ 3 ದೇವರು ಇದೆ. ಇದು ಕೂಡ ನನಗೆ ಗಿಫ್ಟ್ ಸಿಕ್ಕಿತು. ಇದಕ್ಕೆ ಕೂಡ ಸ್ವಲ್ಪ ಕುಂಕುಮ ಹಚ್ತಾ ಇದ್ದೀನಿ. ಇದು ಪುಟ್ಟ ತುಳಸಿ ಗಿಡ, ಇನ್ನು ಮತ್ತೆ ನನಗೆ ಗಿಫ್ಟ್ ಮಾಡಿದ್ರು. ಇದು ಕೂಡ ನನಗೆ ಗಿಫ್ಟಾಗೆ ಸಿಕ್ಕಿದ್ದು ನನ್ನ ಮದುವೆ ಟೈಮು. ಸಾರಿ, ಗಿಫ್ಟ್ ಅಲ್ಲ, ಇದು ನಾನೇ ಈಸ್ಕೊಟ್ಟಿದ್ದು, ನಮ್ಮ ಅಪ್ಪ ಅಮ್ಮ ಈಸ್ಕೊಟ್ಟಿದ್ದು ನನಗೆ. ಇವಾಗ ಇವೆಲ್ಲ ಫೋಟೋಸು ಕುಂಕುಮ ಹಚ್ಚಾದ್ಮೇಲೆ ನೀಟಾಗಿ ಜೋಡಿಸಿಡ್ತಾ ಇದ್ದೀನಿ. ನಮ್ಮ ಅತ್ತೆಗೆ ಅವಾಗ ಕೇಳ್ತಾ ಇದ್ದೀನಿ, ಏನು ಮಾಡಬೇಕತ್ತೆ, ನಾನು ಮಾಡ್ತಾ ಇರೋದು ಕರೆಕ್ಟೋ ಇಲ್ವೋ ಅಂತ. ಇದು ನನ್ನ ಕ್ರಿಯೇಟಿವಿಟಿ ಏನು ಮಾಡಿದೆ. ಇಲ್ಲೊಂದು ಚಿಕ್ಕ ತಟ್ಟೆ ತೊಗೊಂಡೆ, ಅದು ಸುತ್ತ ಒಂದು 5 ವೀಳ್ಯದ ಎಲೆ ಇಟ್ಟು ಮಧ್ಯದಲ್ಲಿ ಅಕ್ಕಿ ಹಾಕಿದೆ. ನೋಡ್ತಾ ಇದ್ರೆ ನೀಟಾಗಿ ಅಕ್ಕಿ ಹಾಕಿದ್ದೀನಿ. ಸಪೋರ್ಟ್ಗೋಸ್ಕರ ಅಕ್ಕಿ ಹಾಕಿದೆ. ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ನಾನು ಪೂಜೆ ಮಾಡ್ತಾ ಇದ್ದೀನಿ, ವರಮಹಾಲಕ್ಷ್ಮಿ ಪೂಜೆ. ಮತ್ತು ಇಲ್ಲಿ ನಮ್ಮ ಅತ್ತೆ ಅಂದರು ಒಂದು ಕಾಯಿನ್ ಇಡಬೇಕಂತ, ಒಂದು ಸ್ವಲ್ಪ ಚಿಲ್ಲರೆ ಕಾಸು ಇಡಬೇಕಂತ. ಅದಕ್ಕೆ ನಾನು ಅಕ್ಕಿ ಒಳಗಡೆ ಒಂದು ಕಾಯಿನ್ ಇಟ್ಟೆ. ಇಲ್ಲಿ ಮಧ್ಯದಲ್ಲಿ ಲೋಟಸ್ ಇಡೋಣ ಅಂತ, ಚೆನ್ನಾಗಿ ಕಾಣಿಸ್ಬೋದು ಅಂತ. ನೀವು ಫೈನಲ್ ರಿಸಲ್ಟ್ ನೋಡಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಹೆಂಗೆ ಬಂದಿದೆ ಅಂತ. ಮಧ್ಯದಲ್ಲಿ ಲೋಟಸ್ ಇಟ್ಟಿದ್ದೀನಿ, ಅದು ಕರೆಕ್ಟಾಗಿ ಕೂತ್ಕೊಳ್ಳಿ ಅಂತ ಅದಕ್ಕೆ ಸ್ವಲ್ಪ ಅರೇಂಜ್ಮೆಂಟ್ಸ್ ಮಾಡಿ ಫಿಕ್ಸ್ ಮಾಡಿದೆ. ಮತ್ತು ಸೈಡಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಡಿಫ್ರೆಂಟ್ ಕಲರ್ ಫ್ಲವರ್ಸ್ ಇಡ್ತಾ ಇದ್ದೀನಿ. ಹಬ್ಬ ಅಂದರೆ ಇಷ್ಟೊಂದು ಹೂವೆಲ್ಲ ಇಟ್ಟರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತೆ ನೋಡಿ. ಒಂಥರ ಖುಷಿ ಆಗ್ತದೆ ಮನೇಲಿ ಪೂಜೆ ಎಲ್ಲ ಮಾಡಿದರೆ. ಇಷ್ಟು ಕಲರ್ಸು, ಎಷ್ಟು ಬ್ಯೂಟಿಫುಲ್ ಆಗಿದೆ ಫ್ಲವರ್ಸ್. ಮಧ್ಯದಲ್ಲಿ ಇವಾಗ ಲಕ್ಷ್ಮೀನಾರಾಯಣ್ ಐಡಲ್ ಇಡೋಣ ಅಂತ ಈ ಕಾನ್ಸೆಪ್ಟ್ ಮೇಲೆ ಮಾಡಿದೆ ನಾನು. ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಹೆಂಗಿದೆ ಅಂತ, ಚೆನ್ನಾಗಿದೆಯೋ ಇಲ್ಲ ಬೇರೆ ಏನಾದರೂ ಐಡಿಯಾಸ್ ನೆಕ್ಸ್ಟ್ ಟೈಮ್ ಹೆಂಗೆ ಮಾಡ್ಬೋದು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಇಲ್ಲಿ ಡೋರ್ ಹತ್ರ ನಾನು ಸ್ವಲ್ಪ ಮ್ಯಾಂಗೋ ಲೀವ್ಸ್ ಹಾಕ್ತಾಯಿದ್ದೀನಿ. ಇವಾಗ ದೇವ್ರಿಗೆ ನಾನು ಒಂದು ಮಂಗಳಸೂತ್ರ ಹಾಕಿದೆ, ಒಂದು ಚಿಕ್ಕ ಗೋಲ್ಡ್ ಚೈನ್ ಹಾಕ್ತಾಯಿದ್ದೀನಿ. ಬೇರೆ ಫೋಟೋಸ್ಗೆಲ್ಲ ಇವಾಗ ಹೂವಿಂದ ಅಲಂಕಾರ ಮಾಡ್ತಾಯಿದ್ದೀನಿ. ನನಗೆ ಈ ಥರ ಬಿಡಿ ಹೂ ಇಡೋಕ್ಕೆ ತುಂಬ ಇಷ್ಟ.
ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತೆ ನೋಡಿ, ಎಲ್ಲ ಡಿಫ್ರೆಂಟ್ ಕಲರ್ಸ್ ಹೂ ಇಟ್ಟರೆ. ಎಲ್ಲ ಫೋಟೋಸ್ಗೆ ಎಷ್ಟು ಚೆನ್ನಾಗಿ ಎದ್ದು ಕಾಣಿಸ್ತಾ ಇದೆ. ಕ್ಯಾಮ್ರಾಕ್ಕಿಂತ ರಿಯಲ್ ಆಗಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ, ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ದೇವ್ರ ಮನೆ. ಇಲ್ಲಿ ನಾನು ದೀಪಕ್ಕೆ ಬತ್ತಿ ಹಾಕ್ತಾ ಇದ್ದೀನಿ. ಅದು ಒಳಗಡೆ ಹೋಗ್ತಾ ಇದ್ದಿಲ್ಲ, ಅದಕ್ಕೆ ನಾನು ಅಗರಬತ್ತಿಯಿಂದ ಅದನ್ನ ಒಳಗಡೆ ಹಾಕ್ತಾ ಇದ್ದೆ. ಇಲ್ಲಿ ನಾನು ನಮ್ಮ ಅತ್ತೆ ಸೇರಿ ಇವಾಗ ಪೂಜೆ ಮಾಡ್ತಾ ಇದ್ದೀವಿ. ಅರ್ಶಿನ ಕುಂಕುಮ ಪೂಜೆ ಮಾಡ್ತಾ ಇದ್ದೀವಿ ಲಕ್ಷ್ಮೀನಾರಾಯಣಗೆ. ತುಂಬ ಚೆನ್ನಾಗಿ ನಮ್ಮ ಅತ್ತೆ ಹೇಳ್ಕೊಡ್ತಾ ಇದ್ರು ಎಲ್ಲ ಸ್ಟೆಪ್ಸು, ಯಾವಾಗ ಏನೇನು ಮಾಡಬೇಕು ಅಂತ. ನೆಕ್ಸ್ಟು ಹೂವಿಂದ ಅಲಂಕಾರ ಮಾಡ್ತಾ ಇದೆ ದೇವ್ರಿಗೆ. ನಮ್ಮ ಅತ್ತೆ ನಂಗೆ ಹೆಲ್ಪ್ ಮಾಡ್ತಾಯಿದ್ರು, ಗೆಜ್ಜೆ ವಸ್ತ್ರಕ್ಕೆ ನೀಟಾಗಿ ಜೋಡಿಸ್ಕೊಟ್ರು, ಹೆಂಗೆ ಇಡಬೇಕಂತಲೂ ಹೇಳಿಕೊಟ್ರು ನಮ್ಮ ಅತ್ತೆ. ಚೆನ್ನಾಗಿರ್ತಿತ್ತು ದೊಡ್ಡವರಿಂದ ಎಲ್ಲ ಕಲ್ತ್ಕೊಳ್ಳೋಕ್ಕೆ. ತುಂಬ ಪೇಷನ್ಸಿಂದ ಹೇಳ್ಕೊಡ್ತಾಯಿದ್ರು ನಮ್ಮ ಅತ್ತೆ ನನಗೆ ಒಂದೊಂದು ಸ್ಟೆಪ್ ಕೂಡ. ಗೆಜ್ಜೆ ವಸ್ತ್ರ ಹಾಕಿ ನಮಸ್ಕಾರ ಮಾಡಿದೆ. ಇವಾಗ ಅಗರಬತ್ತಿ ಹಚ್ತಾ ಇದ್ದೀನಿ, ಸ್ವಲ್ಪ ಪೂಜೆ ಮಾಡ್ತಾ ಇದ್ದೀನಿ. ದೇವ್ರಿಗೆ ಅದೇ ಕೇಳ್ಕೊಳ್ಳೋದು, ಎಲ್ರಿಗೂ ತುಂಬ ಖುಷಿಯಾಗಿರಲಿ, ನನಗೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಖುಷಿಯಾಗಿರಲಿ. ಇವಾಗ ನೆಕ್ಸ್ಟ್ ಮತ್ತೆ ಅರ್ಶಿನ ಕುಂಕುಮ ಪೂಜೆ ಮತ್ತು ಹೂವಿನ ಪೂಜೆ ಕೂಡ ಮಾಡ್ತಾಯಿದ್ರಿ ದೇವ್ರಿಗೆ. ತುಂಬ ಚೆನ್ನಾಗಿತ್ತು, ಮನಸ್ಸಲ್ಲಿ ತುಂಬ ಒಂಥರ ಖುಷಿ ಆಯಿತು ಈ ಪೂಜೆ ಮಾಡಿ. ಮನೇಲಿ ತುಂಬ ಪಾಸಿಟಿವಿಟಿ ಇತ್ತು. ಬೇಡ್ಕೋತಾ ಇದ್ದೆ ದೇವ್ರಿಗೆ. ಮಂಗಳಾರತಿ ಮಾಡೋ ಟೈಮ್, ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ. ಪೂಜೆ ತುಂಬ ಹೊತ್ತಾಯಿತು ಪೂಜೆ ಮಾಡೋಷ್ಟರಲ್ಲೇ, ಬಟ್ ಎಲ್ಲ ರೆಕಾರ್ಡಿಂಗ್ಸ್ ಹಾಕಿಲ್ಲ, ತುಂಬ ಉದ್ದ ಆಗ್ತೆ ಅಂತ. ಮಂಗಳಾರತಿ ಮಾಡಿ ನಮ್ಮ ಅತ್ತೆ ಮಾವ ಇಬ್ಬರಿಗೂ ಆರತಿ ಕೊಟ್ಟಿದ್ದೆ. ನೆಕ್ಸ್ಟ್ ನಾನು ನಮ್ಮ ಅತ್ತೆ ಇಬ್ಬರು ಸೇರಿ ದೇವ್ರಿಗೆ ದೃಷ್ಟಿ ತೆಗಿತಾ ಇದ್ದೀವಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡು ಹಾಡ್ಕೊಂಡು ದೃಷ್ಟಿ ತೆಗಿತಾ ಇದ್ದೀವಿ ದೇವ್ರಿಗೆ. ನಿಜ ಅಂತ ಇದೀನಿ, ತುಂಬ ಚೆನ್ನಾಗಿ ಅನಿಸ್ತು ಫುಲ್ ಪೂಜೆ ಮಾಡೋದು. ನಮ್ಮ ಅತ್ತೆ ನನ್ನ ಜೊತೆ ಇದ್ದಿದ್ದು. ಅಫ್ಕೋರ್ಸ್ ನನ್ನ ಹಸ್ಬೆಂಡ್ ಇದ್ದಿಲ್ಲ, ಅವರೆಲ್ಲ ಆಚೆ ಕಡೆ ಹೋಗಿದ್ದರು. ಮಿಸ್ ಮಾಡ್ಕೊಂಡೆ ನನ್ನ ಗಂಡನ. ಬಟ್ ಆಮೇಲೆ ವಿಡಿಯೋ ಕಾಲ್ ಮಾಡಿ ಅವ್ರ ಜೊತೆ ಮಾತಾಡಿ ಎಲ್ಲ ಪೂಜೆದೆಲ್ಲ ತೋರಿಸಿ, ಹಿಂಗೆ ಪೂಜೆ ಮಾಡೋದಕ್ಕೆ ತೋರಿಸಿದೆ. ಅವರು ಖುಷಿಪಟ್ಟರು, ನನಗೆ ಆಶೀರ್ವಾದ ಮಾಡಿದರು ಫೋನಿಂದಾನೆ. ಇಲ್ಲಿ ನಾನು ನಮ್ಮ ಅತ್ತೆ ದೇವ್ರಿಗೆ ಉಡಿ ತುಂಬ್ತಾ ಇದ್ದೀವಿ. 3 ಸತಿ ಮಾಡಬೇಕು ನಮ್ಮ ಕಡೆ. ಇಲ್ಲಿ ನಮ್ಮ ಅತ್ತೆ ವಸ್ತುಲ್ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ವಸ್ತುಲ್ ಲಕ್ಷ್ಮಿ ಸಮಾನ. ಪೂಜೆ ಮಾಡ್ತೀವಿ, ದಿನಾ ಪೂಜೆ ಮಾಡ್ತೀವಿ ನಾವು ವಸ್ತುಲ್ಗೆ. ಅಂದರೆ ನಮ್ಮ ಅತ್ತೆ ಮಾಡ್ತಾರೆ ಪೂಜೆ, ವಸ್ತುಲ್ ಪೂಜೆ. ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ನೋಡಿ ನಮ್ಮ ಅತ್ತೆ.
ಅದಾದಮೇಲೆ ಇಲ್ಲಿ ತುಳಸಿ, ನಮ್ಮ ಬಾಲ್ಕನಿಯಲ್ಲಿ ತುಳಸಿ ಇಟ್ಟಿದ್ದೀವಿ. ತುಳಸಿ ಪೂಜೆನೂ ಮಾಡ್ತಾ ಇದ್ದಾರೆ. ಇಲ್ಲಿ ರಂಗೋಲಿ ತುಳಸಿ ಮುಂದೆ ಎಷ್ಟು ಬ್ಯೂಟಿಫುಲ್ ಆಗಿ ಹಾಕಿದ್ದಾರೆ. ಮತ್ತೆ ಗೆಜ್ಜೆ ವಸ್ತ್ರ ಹಾಕ್ತಾ ಇದ್ದಾರೆ ತುಳಸಿಗೆ. ಸ್ವಲ್ಪ ಅಕ್ಷತೆನೂ ಹಾಕ್ತಾರೆ ಇವಾಗ. ಇಲ್ಲಿ ನಾನು ನಮ್ಮ ಅತ್ತೆ ಮಾವಯಿಂದ ಆಶೀರ್ವಾದ ತಗೋತಾ ಇದ್ದೀನಿ. ಸೊ ನನ್ನ ವರಮಹಾಲಕ್ಷ್ಮಿ ಹಿಂಗೆ ಮುಗೀತು, ತುಂಬ ಚೆನ್ನಾಗಿತ್ತು. ಇದಾದ್ಮೇಲೆ ನಮ್ಮ ತಾಯಿ ಮನೆಗೆ ಹೋಗಿದ್ದೆ ನಾನು. ಬಟ್ ಐ ಮಿಸ್ ಮೈ ಹಸ್ಬೆಂಡ್ ವಾಸ್ ನಾಟ್ ಅಟ್ ಹೋಮ್. ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಹೆಂಗಿತ್ತು ವಿಡಿಯೋ. ಇದು ನನ್ನ ಫಸ್ಟ್ ಲಾಂಗ್ ವಿಡಿಯೋ. ಏನೋ ಸಜೆಷನ್ಸ್ ಇದ್ದರೆ ಪ್ಲೀಸ್ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.